ಹಕ್ಕಿ ಜ್ವರ ಪರ್ಟಿಕ್ಯುಲರ್ಲಿ ಕೋಳಿಗಳಲ್ಲಿ ಕಾಡಿನಿಂದ ಬರುವಂಥ ನವಿಲಿಂದ ಬರ್ಬೋದು ಅಥವಾ ಎನಿ ಬರ್ಡ್. ಹಕ್ಕಿ ಜ್ವರ ಒಂದು ವೈರಲ್ ಕಾಯಿಲೆ. ಯಾವುದೇ ಒಂದು ಪಕ್ಷಿ ಒಂದು ಕಾಲಿನಲ್ಲಿ ನಿಂತು ತೂಕಳಿಸ್ತಾ ಇತ್ತು ಅಂದರೆ ಅದಕ್ಕೆ ಪಕ್ಷಿ ಜ್ವರ ಬಂದಿದೆ ಅಂತ. ಕೋಳಿ ತಿನ್ನೋದ್ರಿಂದ ಕೋಳಿ ಜ್ವರ ಬರಲ್ಲ, 100% ವೈದ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹಕ್ಕಿ ಜ್ವರ ಈ ಮೊನ್ನೆವರೆಗೂ ಸುದ್ದಿಯಲ್ಲಿತ್ತು, ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ. ಬರ್ಡ್ ಫ್ಲೂ ಅಂತೀವಿ ನಾವು. ಆಂಧ್ರದಲ್ಲಿತ್ತು, ಕರ್ನಾಟಕಕ್ಕೂ ಇನ್ನೇನು ಬರ್ಬೋದು ಅನ್ನೋಷ್ಟೊತ್ತಿಗೆ ಬಂದೇ ಬಿಡ್ತು. ಈ ಹಕ್ಕಿ ಜ್ವರ ಪರ್ಟಿಕ್ಯುಲರ್ಲಿ ಕೋಳಿಗಳಲ್ಲಿ, ಇದು ಯಾವುದೇ ಪಕ್ಷಿ ಕಾಡಿನಿಂದ ಬರುವಂಥ ನವಿಲಿಂದ ಬರ್ಬೋದು ಅಥವಾ ಎನಿ ಬರ್ಡ್. ಇದು ಬರ್ಡ್ ಫ್ಲೂ ಅಂದರೆ ನಾವೆಲ್ಲ ಸಫರ್ ಮಾಡಿದ್ದೀವಿ ಕೊರೋನಾಯಿಂದ. ಈ ವೈರಲ್ ಡಿಸೀಸ್ ಇರುತ್ತಲ್ಲ ನೋಡಿ, ಇದು ಭಾಳ ಸರಳ ವಿಚಾರ. ಒಂದು ವೈರಸ್ ಅಂದರೆ ತನಗೆ ಸ್ವಂತ ಸೆಲ್ ಇಲ್ಲ ಅದಕ್ಕೆ. ನೋಡಿ, ಒಂದು ಬ್ಯಾಕ್ಟೀರಿಯಾ ಅಂತೀವಿ, ಇವಾಗ ಸಾಲ್ಮೊನೆಲ್ಲ ಟೈಫಾಯ್ಡ್ ಬರುವಂಥದ್ದು, ಕಾಲರಾ ಬರುವಂಥದ್ದು ಬ್ಯಾಕ್ಟೀರಿಯಾಯಿಂದ. ಒಂದು ಬ್ಯಾಕ್ಟೀರಿಯಾನ ನೀವು ಕೊಳೆತ ಮೊಸರಲ್ಲಿ ಬಿಟ್ಟರೆ ಅದು ಇಂಡಿಪೆಂಡೆಂಟಾಗಿ ಬದುಕುತ್ತೆ. ಆದರೆ ಒಂದು ವೈರಸ್ ನಿಮಗೆ ತಿಳಿದಿರಲಿ, ಅತ್ಯಂತ ಕನಿಷ್ಠ ಜೀವಿ ಅಂದರೆ ಭೂಮಿಯ ಮೇಲೆ ವೈರಸ್ಗೆ ತನ್ನದೇ ಆದ ಸ್ವಂತ ಸೆಲ್ ಇಲ್ಲ. ಅದು ಬರೀ ಪಾರ್ಟಿಕಲ್, DNA ಪಾರ್ಟಿಕಲ್ ಅಥವಾ RNA ಪಾರ್ಟಿಕಲ್. ಅದು ಬದುಕಬೇಕಾದ್ರೆ ಅದಕ್ಕೆ ಸಪೋರ್ಟ್ ಬೇಕು, ಇನ್ನೊಂದು DNA ಬೇಕು. RNA ವೈರಸ್ ಆದರೆ ಅದು ಮಲ್ಟಿಪ್ಲೈಯರ್ ಆಗಲಿಕ್ಕೆ ಅದರ ಸಂತಾನ ಉತ್ಪತ್ತಿ ಆದ. ನೋಡಿ, ದೇವರು ಪ್ರತಿ ಜೀವಿಗೂ ಸಂತಾನೋತ್ಪತ್ತಿಯ ವರ ಕೊಟ್ಟಿರ್ತಾನೆ. ವೈರಸ್ಸು ಕೂಡ ತಾನು ಬದುಕಬೇಕು, ತನ್ನ ಸಂತಾನ ಹೆಚ್ಚಬೇಕು ಅಂದರೆ ಇಲ್ಲದೇ ಪಕ್ಷಿಯೊಳಗೆ ಹೋಗಬೇಕು, ಅವಾಗ ಬರ್ಡ್ ಫ್ಲೂ ಅಂತೀವಿ. ಇಲ್ಲ ಅಂದರೆ ಪ್ರಾಣಿಗಳ್ಗೆ ಹೋಗಬೇಕು, ಅವಾಗ ಹಂದಿ ಜ್ವರ ಅಂತೀವಿ, ಸ್ವೈನ್ ಫ್ಲೂ. ಇಲ್ಲದ್ರೆ ಮನುಷ್ಯನಿಗೆ ಬರಬೇಕು, ಅವಾಗ ಕೋವಿಡ್ ಅಂತೀವಿ ನಾವು. ಈಗ ಮೊನ್ನೆ ಬಂದಿರುವ ಈ ಪಕ್ಷಿ ಜ್ವರ, ಹಕ್ಕಿ ಜ್ವರ ಒಂದು ವೈರಲ್ ಕಾಯಿಲೆ. ಇದು ಹೆಂಗೆ ಹರಡುತ್ತೆ ಅಂದರೆ, ಒಂದು ಪಕ್ಷಿಗಿದ್ದರೆ ಇನ್ನೊಂದು. ಇದು ರೆಸ್ಪಿರೇಟ್ರಿ, ಉಸಿರಾಟದ ವೈರಸ್. ಇದು ನಮಗೆ ಹೆಂಗೆ ಕೊರೋನಾ ಬಂದಿತ್ತಲ್ಲ, ಇದು ಪಕ್ಷಿಗಳಿಗೆ ಒಂದು ಪಕ್ಷಿಯಿಂದ ಒಂದು ಪಕ್ಷಿ, ಕೋಳಿ ಫಾರ್ಮ್ನಲ್ಲಿ ಒಂದು ಪಕ್ಷಿ ಬಂದ ಅದರಿಂದ ಅದು ಹಂಗಾಗಿ ಬರುತ್ತೆ. ಇದರ ರೋಗ ಲಕ್ಷಣಗಳು ಭಾಳ ಸರಳ. ಜ್ವರ ಬರುತ್ತೆ ಅಂದರೆ ಪ್ರಾಣಿಗಳಿಗೆ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ? ಪ್ರಾಣಿಗಳಲ್ಲಿ ಯಾವುದೇ ಒಂದು ಪಕ್ಷಿ ಒಂದು ಕಾಲಿನಲ್ಲಿ ನಿಂತು ತೂಕಳಿಸ್ತಾ ಇತ್ತು ಅಂದರೆ ಅದಕ್ಕೆ ಪಕ್ಷಿ ಜ್ವರ ಬಂದಿದೆ ಅಂತ. ಇನ್ಫ್ಯಾಕ್ಟ್ ನಾವು ಚಿಕ್ಕ ಹುಡುಗರಾಗೆ ಹಳ್ಳಿ ಒಳಗೆ ನಾವೆಲ್ಲ ರೈತರ ಮಕ್ಕಳು, ನಮ್ಮ ಕೋಳಿಯನ್ನು ನಿಂತ್ಕೊಂಡು ತೂಕಳಿಸ್ತು ಅಂದರೆ ನಮ್ಮಮ್ಮ ಅವತ್ತೇ ಕಟ್ ಮಾಡೋಳು, ಯಾಕಂದರೆ ಮಕ್ಕಳಿಗೆ ಆಹಾರ ಆಗುತ್ತೆ ಅಂತ. ಇದನ್ನು ಹೇಳೋಕ್ಕೆ ಹೊರಟಿದ್ದೀನಿ ನಾನು. ಒಬ್ಬ ರೈತನ ಮಗನಾಗಿ ನಿಮಗೊಂದು ಮಾತು ಹೇಳ್ತೀನಿ. ಪಕ್ಷಿ ಜ್ವರ ಬಂದಾಗೆ ಕೋಳಿ ತಿನ್ನಬೇಕೋ ಬೇಡೋ? ನಾನು ಭಾಳ ಸರಳವಾಗಿ ನಿಮ್ಗೆ ಹೇಳ್ತೀನಿ. ಕೋಳಿ ಜ್ವರ ಬಂದಾಗೆ ನೀವು 2 ಕೋಳಿ ತಿನ್ನಿ ಅಂತೀನಿ. ಯಾಕೆ ಬರ್ತೀರಿ ಡಾಕ್ಟ್ರೆ ಅಂದರೆ, ಯಾಕಂದರೆ ಕೋಳಿ ರೇಟ್ ಬಿದ್ದೋಗ್ತದೆ. ಪಾಪ ಅವ್ನು ಖರ್ಚಾದರೆ ಸಾಕು ಅಂತ ಕಡಿಮೆ ರೇಟಿಗೆ ಕೊಡ್ತಾನೆ. ಕೋಳಿ ತಿನ್ನೋದ್ರಿಂದ ಕೋಳಿ ಜ್ವರ ಬರಲ್ಲ, 100% ವೈದ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸತ್ತು ಕೋಳಿನ ಯಾರೂ ತಿನ್ನಲ್ಲ, ಬದುಕಿದ್ದಾಗೆ ಕುಯ್ದು ತಿನ್ನೋದು. ಒಂದು ಫಾರ್ಮ್ನಾಗ ಬಂದಾಗೆ ಆ ಜೀವಂತ ಕೋಳಿಗಳನ್ನ ತೊಗೊಂಡೋಗಿ ರೈತ ಪಾಪ ಮುಚ್ಚಿ ತನಗೂ ಲಾಸು. ಯಾರೋ ಬಡಬಗ್ಗರಿಗೆ ಕಡಿಮೆ ರೇಟಿಗೆ ಕೊಟ್ಟರೆ ಅವರಾದರೂ ತಿಂತಾರೆ, ಆದರೆ ಅವರಿಗೆ ಭಯ. ಅದಕ್ಕೆ ನೋಡಿ, ಮಟನ್ ರೇಟ್ ಜಾಸ್ತಿ ಆಗುತ್ತೆ, ಕೋಳಿ ರೇಟ್ ಕಡಿಮೆ ಆಗುತ್ತೆ. ಆದರೆ ನೀವು ಬುದ್ಧಿವಂತರಾದರೆ ಕೋಳಿ ಜ್ವರದ ಸಮಯದಲ್ಲಿ 2 ಕೋಳಿ ತಿನ್ನಿ, ಯಾಕಂದರೆ ಚೀಪಾಗಿ ಸಿಗುತ್ತೆ.